ನಾನು 1 ವರ್ಷದ ಕಾಲ ಆಫೀಸಿಗೆ ಹೋಗುವುದನ್ನೇ ನಿಲ್ಲಿಸಿದೆ, ಆದರೂ ಅವರು ನನ್ನ ಸಂಬಳವನ್ನು ಹೆಚ್ಚಿಸಿದರು. ಕೋವಿಡ್ ಸಮಯದಲ್ಲಿ ನನಗೆ ಒಂದು ಕಾರ್ಪೊರೇಟ್ ಕೆಲಸ ಸಿಕ್ಕಿತು. ಆಫೀಸೇ ಭವಿಷ್ಯ ಎಂದು ಹೇಳಿ ಅವರು ನನ್ನನ್ನು ಬೇರೆ ರಾಜ್ಯಕ್ಕೆ ಸ್ಥಳಾಂತರ ಮಾಡಿಕೊಳ್ಳಲು ಹೇಳಿದರು. ಹಾಗಾಗಿ ನಾನು ಹಾಗೆ ಮಾಡಿದೆ. 1 ವರ್ಷದ ನಂತರ ಮತ್ತೆ ಆಫೀಸಿಗೆ ಮರಳುವ ಆರ್ಥಿ ಇಮೇಲ್ ಪ್ರವೇಶಿಸಿತು. ನಾನು ಆಫೀಸಿಗೆ ಹೋಗಲು ಪ್ರಾರಂಭಿಸಿದೆ, ಆದರೆ ಅಲ್ಲಿ ಒಂದು ಸಮಸ್ಯೆಯಿತ್ತು. ನನ್ನ ಇಡೀ ತಂಡವು ಇನ್ನೂ ರಿಮೋಟ್ ಆಗಿಯೇ ಕೆಲಸ ಮಾಡುತ್ತಿತ್ತು. ಆ ಬೃಹತ್ ಖಾಲಿ ಕಟ್ಟಡದಲ್ಲಿ ನಾನು ಒಬ್ಬನೇ ಇದ್ದೆ. ಅದು ನೋಡಲು ತುಂಬಾ ವಿಚಿತ್ರವಾಗಿ ಮತ್ತು ಭಯಾನಕವಾಗಿ ಕಾಣುತ್ತಿತ್ತು. ನಂತರ ಕಡ್ಡಾಯವಾಗಿ ಮಾಡಬೇಕಾದ ಓವರ್ಟೈಮ್ ಮತ್ತು ಅನಿರೀಕ್ಷಿತ ನೈಟ್ ಶಿಫ್ಟ್ಗಳು ಶುರುವಾದವು. ಆ ಪ್ರಯಾಣವು ನನ್ನನ್ನು ಸಾಕಮಾಡಿತ್ತು. ನನ್ನ ಆರೋಗ್ಯ ತುಂಬಾ ಕ್ಷೀಣಿಸುತ್ತಿತ್ತು. 1 ವರ್ಷದ ಕಾಲ ಗೋಡೆಗಳ ಜೊತೆ ಮಾತನಾಡಿದ ನಂತರ ನಾನು ಹೋಗುವುದನ್ನೇ ನಿಲ್ಲಿಸಿದೆ. ಮೌನ. ಯಾರೂ ಗಮನಿಸಲಿಲ್ಲ. ಹಣ ಉಳಿಸಲು ನಾನು 100 ಮೈಲಿ ದೂರದ ನನ್ನ ಸ್ವಂತೂರಿಗೆ ಮರಳಿದೆ. ನಾನು ಆ ಆಫೀಸಿಗೆ ಕಾಲಿಟ್ಟು 1 ವರ್ಷ ಕಳೆದು ಹೋಗಿದೆ. ಅವರು ಇದನ್ನು ಗಮನಿಸದಿದ್ದಲ್ಲದೆ ಬದಲಿಗೆ ನನ್ನ ಸಂಬಳವನ್ನು ಹೆಚ್ಚಿಸಿದರು. ಅವರಿಗೆ ಏನೂ ಗೊತ್ತಿಲ್ಲದ ಸ್ಥಿತಿಯಲ್ಲಿದ್ದಾರೆ. ನೀವು ಮನೆಯಲ್ಲೇ ಕುಳಿತು ಅದೇ ಕೆಲಸವನ್ನು ಮಾಡಬಲ್ಲರೆಂದಾದರೆ ಈ ರಿಟರ್ನ್ ಟು ಆಫೀಸ್ ಎಂಬುದು ಕೇವಲ ಒಂದು ಮೋಸ ಎಂದು ಇದು ಸಾಬೀತುಪಡಿಸುತ್ತದೆ.